ವೆಲ್ಕಮ್ ಟು ಅನದರ್ ಲಾಗ್ ಗಾಯ್ಸ್. ಇವತ್ತು ನಿಮೆ ಬೇರೆ ಇತ್ತು. ಹಂಗೆ ಸರಿ ದೇವಸ್ಥಾನಕ್ಕೆ ಹೋಗೋಣ ಅನಿಸ್ತು. ಹಂಗೆ ನನ್ನ ಫ್ರೆಂಡ್ಸ್ಗಳು ಕರ್ಕೊಂಡು ನಂಜುಂಡೇಶ್ವರನ ದೇವಸ್ಥಾನ ದರ್ಶನ ಮಾಡೋಣ ಅಂತ ಬಂದಿದ್ದೀನಿ. ನೋಡೋಣ, ಹೋಗ್ತಾ ಇದ್ದೀವಿ. ಇವಾಗ ತಾನೇ ಜಸ್ಟ್ ಬಂದ್ವಿ. ನನ್ನ ಫ್ರೆಂಡ್ಸ್ಗಳು ಕರ್ಕೊಬಂದೆ, ಶಶಾಂಕ್ ಮತ್ತು ನಿರಂಜನ್ ಅಂತ. ಅವನು ಕರ್ಕೊಬಂದಿದ್ದೀನಿ. ನೋಡೋಣ ದರ್ಶನಕ್ಕೆ ಹೋಗ್ತೀವ ಏನು ಮಾಡ್ತೀವಿ ಅಂತ. ಬಂದ ತಕ್ಷಣ ಸ್ಲಿಪ್ಪರ್ ಬಿಟ್ಟು ಗಾಡಿ ನಿಲ್ಲಿಸಿ ಬಂದ್ವಿ. ಬಂದ ತಕ್ಷಣ ಎಂಟ್ರಿಲ್ಲೇ ಒಂದು ತೇರು ಸಿಕ್ತು. ಆ ತೇರ್ಗೊಂದು ಕೈ ಮುಗಿದು ಹಂಗೆ ಹೋಗ್ತಾ ಇದ್ದೀವಿ. ಹಂಗೆ ನೋಡೋಣ, ಫುಲ್ ರಶ್ಶು ಅಂತ ಹೇಳ್ತಾ ಇದ್ದಾರೆ. ದರ್ಶನ ಮಾಡೋಕ್ಕಾಗುತ್ತಾ ಇಲ್ವಾ ಗೊತ್ತಿಲ್ಲ, ನೋಡೋಣ. ತೇರು ಮಾತ್ರ ಇಲ್ಲ, ಎಲ್ಲನೂ ಬಿಚ್ಚಾಕಿದ್ದಾರೆ ಗೈಸ್. ದೊಡ್ಡ ತೇರು ಬಿಚ್ಚಾಕಿಲ್ಲ ಅನಿಸುತ್ತೆ. ನೋಡೋಣ, ಇವಾಗ ಹೋಗ್ತಾ ಇದ್ದೀನಿ ಜಸ್ಟ್ ತಾನೆ. ನೋಡೋಣ ದರ್ಶನ ಆಗುತ್ತಾ ಆಗಲ್ವ ಗೊತ್ತಿಲ್ಲ. ರಶ್ ಇದೆ ಅಂತ ಹೇಳ್ತಾ ಇದ್ದಾರೆ. ಆಗ ಹೋಗೋಣ, ನೋಡೋಣ ಬನ್ನಿ. ಫುಲ್ ರಶ್ ಇತ್ತು ಗೈಸ್, ದರ್ಶನ ಮಾಡೋಕ್ಕಾಗಲಿಲ್ಲ. ಈಚೆ ಕಡೆಯಿಂದ ಎಲ್ಲ ತೋರಿಸ್ತಾ ಇದ್ದೀನಿ, ಬೇಜಾರಾಗಬೇಡಿ. ನೋಡಿ, ನಾವು ಲೇಟ್ ಆಗೋಯ್ತು. ನಾವು ಬೇಗ ಬರಬೇಕಿತ್ತು, ಇಲ್ದರೆ ನಾವು ಸಂಜೆ ಮಾಡ್ಕೊಬಂದುಬಿಟ್ವಲ್ಲ, ಅದಕ್ಕೆ ಲೇಟ್ ಆಗೋಯ್ತು ಗೈಸ್. ಹಂಗೆ ಇವತ್ತು ತೇರು ಬಿಚ್ಚಿಲ್ಲ ಇನ್ನೂ, ಇವಾಗ ಹೋಗ್ಬೇಕಷ್ಟೆ. ಹಂಗೂ ಹಿಂಗೂ ದೇವ್ರಿಗೆ ಧೂಪ ಹಾಕಿ ಕೈ ಮುಗಿದು ಎಲ್ಲರಿಗೂ ಒಳ್ಳೇದಾಗಲಿ ಅಂತ ರೋಡ್ ಮೇಲೆ ಮರಳಾಕಿದ್ದಾರೆ. ಏನಕ್ಕೆ ನನಗೂ ಗೊತ್ತಿಲ್ಲ. ಸೊ ಗೊತ್ತಾದರೆ ಕಮೆಂಟ್ ಹಾಕಿ. ಹಂಗೂ ತೆಂಗಿನಕಾಯಿ ಹೊಡೆಯೋ ಸ್ಥಳ. ಹಾಗೂ ನನ್ನ ಫ್ರೆಂಡ್ಸ್ಗಳ ಜೊತೆ ಹಂಗೂ ಹಿಂಗೂ ಶಶಾಂಕ್ ಅಂತ ಇವನ ಜೊತೆ ನಿರಂಜನ್ ಅಂತ ಫ್ರೆಂಡ್ಸ್ಗಳ ಜೊತೆ ಬಂದಿದ್ದೀನಿ. ಹಾಗೂ ತೇರು ಬಿಚ್ಚಿಲ್ಲ, ಫುಲ್ ಜನ ಇದ್ದಾರೆ, ರಶ್ ಇದ್ದಾರೆ ಗೈಸ್, ಹೆವಿ ರಶ್ ಇದೆ. ಇವತ್ತು ಬೇರೆ ಹುಣ್ಣಿಮೆ ಅಲ್ವಾ, ಸೊ ಎಲ್ಲ ಬಂದಿದ್ದಾರೆ. ಮೊನ್ನೆ ತಾನೇ ಜಾತ್ರೆ ಎಲ್ಲ ಮುಗಿದಿದೆ. ಸೊ ಆವತ್ತು ಜಾತ್ರೆ ದಿನವೇ ಬರ್ಬೇಕು ಅಂದ್ಕೊಂಡಿದ್ದೆ. ಸೊ ಕಾಲೇಜಿದ ಕಡೆ ಬರೋಕೆ ಆಗಲಿಲ್ಲ, ಒಂದು ಸ್ವಲ್ಪ ಲೇಟ್ ಆಗೋಯ್ತು. ಫುಲ್ ರಶ್ ಇದೆ ಇವತ್ತು ಕೂಡ. ನೋಡೋಣ ಬನ್ನಿ, ತೇರು ಕೈ ಮುಗಿದು ಹಂಗೆ ಹೋಗೋಣ. ಮುಂದೆ ಏನಾದ್ರು ನೋಡಿಕೊಂಡು ಮತ್ತೆ ಹೋಗೋಣ. ತೇರು ಮಾತ್ರ ಸೂಪರ್ ಆಗಿದೆ ಗೈಸ್. ಇನ್ನು ತೇರು ಬಿಚ್ಚಿಲ್ಲ, ನಾಳಿದ್ದು ಬಿಚ್ಬೋದು ಮೋಸ್ಟ್ಲಿ. ಮಳೆ ಬರೋಂಗೆ ಬೇರೆ ಇದೆ. ನೋಡೋಣ, ಹಂಗೂ ಹಿಂಗೂ ಕೈ ಮುಗ್ದಿದ್ದೇವ್ರಿಗೆ ಒಳ್ಳೇದಾಗಲಿ ಅಂತ ತೇರ ಹತ್ರ ಹೋಗ್ತಿದ್ವಿ. ತೇರು ನೋಡಿ ಗೈಸ್, ಎಷ್ಟು ದೊಡ್ಡದು. ಈಗಪ್ಪ, ಎಷ್ಟು ತೇರು ಎಳಿಬೇಕಾದ್ರೆ ಎಷ್ಟು ಜನ ಬರಬೇಕು ನಿಮಗೆ ಗೊತ್ತಲ್ಲ ನಿಮಗೆ. ಹಿಂಗೂ ಗೋಪುರ ಮಾತ್ರ ಸೂಪರಾಗಿ ಕಾಣ್ತಿತ್ತು. ಜನ ಮಾತ್ರ ಜನಸಂಗುಲ. ಶಶಾಂಕ್ ಜೊತೆ ಹಂಗೂ ಹಿಂಗೂ ಹೋಗ್ತಿದ್ವಿ ಒಲೆ ಹತ್ರಕ್ಕೆ. ಹಾಗೆ ಇಲ್ಲಿ ಪುರಿ ಅಂಗಡಿ, ಅನ್ನ ಅಂಗಡಿ, ಟಾಯ್ಸ್ ಅಂಗಡಿ, ಆಟ ಸಾಮಾನು ಅಂಗಡಿ ನೋಡಿ ಯಾವ ಥರ ಇದೆ. ಹಾಗೇನು ಜೋಶ್ ಇಲ್ಲ ಇವಾಗ ಗೈಸ್, ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ನೋಡೋಣ ಮುಂದೆ ಹೋಗ್ತಾ. ಇವಾಗ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಒಲೆ ಹತ್ರಕ್ಕೆ ಹೋಗ್ತಾ ಇದ್ದೀವಿ. ಹಿಂಗೂ ಬಂದ್ವಿ ಒಲೆ ಹತ್ರಕ್ಕೆ. ಎಲ್ಲ ಅಂಗಡಿಗಳೆಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಸಂಜೆ ಮೋಸ್ಟ್ಲಿ ಕ್ಲೋಸ್ ಆಗುತ್ತೆ ಅನ್ಸುತ್ತೆ ಇಷ್ಟು ಬೇಗ. ನನಗೆ ಗೊತ್ತಿಲ್ಲ, ಇದೇ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಸಂಜೆ ಟೈಮ್. ಬೆಳಗ್ಗೆ ಟೈಮ್ ಬಂದಿದ್ದೀನಿ, ಸಂಜೆ ಟೈಮ್ ಇದೇ ಮೊದಲು. ಹಿಂಗೂ ಬಂದು ನೀರ ಹತ್ರಕ್ಕೆ ಹೋಗಿ ನೋಡೋಣ ಬನ್ನಿ ಏನಾಗುತ್ತೆ ಅಲ್ಲ. ಹಂಗೆ ಹಿಂಗೂ ನೀರಿದೆ ಗೈಸ್. ಏನು ಫುಲ್ ಏನು ಅಷ್ಟೊಂದೇನಿಲ್ಲ, ಸ್ವಲ್ಪ ತಕ್ಕ ಮಟ್ಟಿಗಿದೆ. ಫುಲ್ ಎಲ್ಲ ಈಜು ಹೊಡಿತಾ ಇದ್ದಾರೆ. ನಾವು ಈಜು ಹೊಡಿಬೋದಿತ್ತು, ಏನೂ ತಂದಿಲ್ಲ. ಟವಲ್ಸ್, ಶಾರ್ಟ್ಸ್ ಏನೂ ತಂದಿಲ್ಲ. ಸೊ ನೋಡಿದ್ರೆ ಗೊತ್ತಲ್ಲ ನಿಮಗೆ ಏನಾಗುತ್ತೆ ಅಂತ. ಸೊ ಹಂಗೆ ನೀರಿದೆ, ಹುಷಾರು. ಯಾರು ಈಜಿಗೆ ಹೊಡಿಬೇಕಾದ್ರೆ. ಪ್ರಾಣದ ಮೇಲೆ ತುಂಬ ಆಸೆಗಳಿವೆ ಎಲ್ಲರಿಗೂ. ನೋಡಿಕೊಂಡು ಹಂಗೆ ವಾತಾವರಣ ಮಾತ್ರ ಸೂಪರಾಗಿತ್ತು. ಹಂಗೂ ಹಿಂಗೂ ನೋಡ್ಕೊಂಡು ಎಲ್ಲ ಈಜು ಹೊಡಿತಾ ಇದ್ದಾರೆ ಎಲ್ಲರೂ. ಗೋಪುರ ಏನದು ನನಗೂ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರೋ ಕಮೆಂಟ್ ಹಾಕಿ. ಎಲ್ಲ ಸ್ನಾನ ಮಾಡಿದ ತಕ್ಷಣ ಹೋಗ್ತಾ ಇದ್ದಾರೆ ಮೋಸ್ಟ್ಲಿ, ಹೋಗ್ತಾ ಇದ್ದಾರೆ ಅನ್ಸುತ್ತೆ. ನೋಡೋಣ, ಹಂಗೂ ಇನ್ನೆಲ್ಲ ನೋಡಿಕೊಂಡು ಸೀದಾ ಬಂದ್ವಿ ದೇವಸ್ಥಾನದ ಹತ್ರಕ್ಕೆ. ಎಲ್ಲ ಜಾತ್ರೆ ಮುಗಿತಲ್ಲ, ಎಲ್ಲ ಅವ್ರವ್ರ ಮನೆಗೆ ಹೋಗ್ತಾ ಇದ್ದಾರೆ. ವ್ಯಾಪಾರ ಮಾಡೋರು ಫುಲ್ ಎಲ್ಲ ಗಲೀಜಾಗ್ಬಿಟ್ಟಿದೆ ಗೈಸ್. ನಾಳಿದ್ದೆಲ್ಲ ಕ್ಲೀನ್ ಮಾಡ್ತಾರೆ ಅನ್ಸುತ್ತೆ ಮೋಸ್ಟ್ಲಿ, ಗೊತ್ತಿಲ್ಲ. ನೋಡೋಣ, ಹಂಗೆ ಹಿಂಗೂ ಶಿವನ ವಿಗ್ರಹ ಹತ್ರ ಬಂದ್ವಿ. ಹಂಗೆ ಇಲ್ಲಿ ಚುರ್ಮುರಿ, ಪಾನಿಪುರಿ,
ಈ ಕಡಲೆಪುರಿ ಕಲ್ಲಂಗಡಿ ಏನೋ ಎಲ್ಲ ನೋಡ್ತಿದ್ರೆ ಎಲ್ಲ ತಿನ್ನಕ್ಕೆ ಮನಸ್ಸಿವೆ. ತಿನ್ಕೊಂಡು ಹಂಗೆ ಹೋದ್ವಿ. ಹಂಗೆ ಶಿವನ ವಿಗ್ರಹ ಹತ್ರ ಬಂದ್ವಿ. ಹಂಗೂ ಹಿಂಗೂ ಕೈ ಮುಗಿದು ದೇವ್ರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಎಲ್ಲರಿಗೂ ನನಗೂ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಹಂಗೆ ಹೋಗ್ತಿದ್ವಿ ಮುಂದೆ. ಹಂಗೆಲ್ಲ ಸ್ವೀಟ್ಸ್ ಅಂಗಡಿ ಎಲ್ಲ ಕ್ಲೋಸ್ ಆಗ್ತಿದ್ವು. ಈ ಸ್ಟಡಿ ಇದೆ ಅಂತ ನನಗೆ ಗೊತ್ತಿಲ್ಲ, ಗೊತ್ತಿರೋರು ಕಮೆಂಟ್ ಹಾಕಿ. ಹಂಗೆ ಹಿಂಗೆ ಎಲ್ಲ ಅವ್ರವ್ರ ಊರಿಗೆ ಹೋಗ್ತಾ ಇದ್ದಾರೆ. ಎಲ್ಲ ಖಾಲಿ ಮಾಡಿಕೊಂಡು ಪಾಪ ಎಲ್ಲ ಜೀವನಕ್ಕೋಸ್ಕರ ಬಂದಿರ್ತಾರೆ ಪಾಪ ಅಷ್ಟು ದೂರದಿಂದ. ಏನು ಮಾಡೋಕ್ಕಾಗಲ್ಲ ಗೈಸ್. ಎಲ್ಲ ಅವ್ರವ್ರ ಊರು ಟೈಮ್ ಅಂತ ಇರುತ್ತಲ್ಲ, ಇಷ್ಟು ದಿನ ಇಲ್ಲೇ ಇಷ್ಟು ದಿನ ಅಲ್ಲೇ. ಸೊ ಹಂಗೆ ಹಂಗೂ ಹಿಂಗೂ ಮುಂದೆ ಹೋಗ್ತಿದ್ದು ದೇವಸ್ಥಾನದ ಹತ್ರ ಬಂದೇ ಬಿಟ್ವಿ. ಬರ್ತೀರ ಹಂಗೆ ಒಂದು ಸಣ್ಣ ಶಿವನ ವಿಗ್ರಹ ಸಿಕ್ತು. ನೀರು ಹಾಕಿಲ್ಲ, ಆನ್ ಮಾಡಿಲ್ಲ ಮೋಸ್ಟ್ಲಿ ಅನಿಸುತ್ತೆ, ಆನ್ ಮಾಡಿಲ್ಲ. ಇವ್ರು ನೋಡಿ ಎಷ್ಟು ಕಷ್ಟಪಡ್ತಾಯಿದ್ದಾರೆ ಪಾಪ. ಎಲ್ಲ ಅಷ್ಟೇ ಗೈಸ್, ಅವ್ರವ್ರ ಮನೇಲಿ ಬರ್ದಂಗೆ ಆಗುತ್ತೆ ಅಂತ ಬರದೇ ಇದ್ದಾರೆ ಅಂತ ಸುಮ್ಮನೆ ಕೂರಬಾರ್ದು. ನೋಡಿ ಹಂಗೂ ಹಿಂಗೂ ಬಂದೇ ಬಿಟ್ವಿ ದೇವಸ್ಥಾನ ಮುಂದಕ್ಕೆ. ಬಂದು ಹಂಗೂ ಹಿಂಗೂ ಬಂದ ತಕ್ಷಣ ನಂದಿ ವಿಗ್ರಹ ಕೈ ಮುಗಿದು, ಆಂಜನೇಯನ ದೇವಸ್ಥಾನ ಪಕ್ಕದಲ್ಲಿ ಗುಡಿ ಇತ್ತು, ಅದಕ್ಕೆ ಕೈ ಮುಗಿದು ಹಂಗೆ ದೇವರು ಇತ್ತು, ಕೈ ಮುಗಿದು ಸೀದಾ ಇದು ಮಾರಮ್ಮ ಅನಿಸುತ್ತೆ, ಗೊತ್ತಿಲ್ಲ ನನಗೆ ಮೋಸ್ಟ್ಲಿ. ಹಾಗೆ ಸೂಪರ್ ವ್ಯೂ ಇತ್ತು ದೇವಸ್ಥಾನ ಗೋಪುರದ್ದು. ಗಂಟೆ ನೋಡಿದೆ ಈ ಹಂಗೂ ಹಿಂಗೂ. ನನ್ನ ಫ್ರೆಂಡ್ ಬೇರೆ ರಾಘವೇಂದ್ರ ಮಠಕ್ಕೆ ಕರ್ಕೊಬಂದ, ಚೆನ್ನಾಗಿರುತ್ತೆ ಅಪ್ಪ ಇಲ್ಲಿ ನೋಡೋಣ ಅಂತ, ನಿರಂಜನ. ಹಂಗೆ ನೋಡ್ಕೊಂಡು ಕೈ ಮುಗ್ದು ರಾಘವೇಂದ್ರ ಸ್ವಾಮಿಗೆ ದೇವ್ರದ್ದು ಅಕ್ಷತೆ ಕಾಲಿಸ್ಕೊಂಡು ಹಂಗೆ ತೀರ್ಥ ಇಸ್ಕೊಂಡು ಹಂಗೆ ಶಿವನ ದೇವ್ರಿಗೆ ಕೈ ಮುಗ್ದು ರಾಘವೇಂದ್ರ ಸ್ವಾಮಿಗೆ ಹಂಗೆ ಹೋದ್ವಿ. ಹಂಗೆ ಹಿಂಗೆ ಮುಗಿಸ್ಕೊಂಡು ಹಂಗೆ ಕಾರ್ ನೋಡಿ ಗಾಯ್ಸ್ ಯಾವ ಥರ ಇದೆ. ಯಾವ ನೋಡಿದ್ರೆ ಹೊಟ್ಟೆ ಉರಿಯುತ್ತೆ, ತೊಗೋಬೇಕು ಅನಿಸುತ್ತೆ, ತಗೋತೀವಿ. ಎಲ್ಲ ಒಂದಿನ ಬರುತ್ತೆ. ಗ್ರ್ಯಾಂಡ್ ವಿಟ್ರಾ ಕಾರ್ 0859 ಇರಲಿ, ಹೋಗ್ತಾ ಎಲ್ಲ ತಗೊಂಬನ, ಟೈಮ್ ಬರುತ್ತೆ ಎಲ್ಲ ಪೂವೆ. ಸೊ ಗೈಸ್ ಹಂಗೆ ಹಿಂಗೆ ನೆಂಚಿಂಗ್ ಸಿಟಿ ಟೌನ್ ಎಲ್ಲ ಅಂಗಡಿಗಳೆಲ್ಲ ಓಪನ್ ಆಗ್ಬಿಟ್ಟಿದೆ. ನೈಟ್ ಹೊತ್ತು ಎಲ್ಲ ಫುಡ್ಸು. ಹಂಗೂ ಹೆಂಗೆ ಹೋಗ್ತಿರ್ಬೇಕಾದ್ರೆ ಇನ್ನೇನು ಬಂತಲ್ಲ ನಮ್ಮ ಹುಡುಗ, ಯಾವುದೋ ಹುಡುಗಿ ನೋಡ್ತಾವ್ರೆ ಅಂದ್ಬಿಟ್ಟು ಫಾಸ್ಟಾಗಿ ಬೇರೆ ಓಡಿಸ್ತವ್ನೆ ಗಾಡಿನ, ಏನು ಗೊತ್ತಿಲ್ಲ. ಸುಮ್ಮನೆ ಹೋಗ್ತಾಯಿದ್ದೀವಿ. ಹಂಗೆ ಹೋಗ್ಬೇಕಾರೆ ಸ್ಟಾರ್ಟ್ ಆಯಿತು ನೋಡಿ ಮುಸ್ಲಿಮ್ ಅವ್ರದ್ದೇನೋ ಪ್ರೇಯರ್ ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆಗಲಿ, ಅವ್ರವ್ರಿಗೆ ನಮಗೆ ಭೇದ ಭಾವ ಇಲ್ಲ. ಹಾಗೇ ಹೋಗ್ತಾ ಇದ್ವಿ. ನನ್ನ ಫ್ರೆಂಡ್ ಬಾರೆ ಎಲ್ಲಿ ಫುಡ್ಡು ಕರ್ಕೊಂಡು ಹೋಗ್ತೀನಿ ಅಂತ ಬಂದ. ಅದೇನೋ ದೊಡ್ಡದಾಗಿ ಏನೋ ತಿಂತೀನಿ ಅಂತ, ಏನು ಬಂದಮೇಲೆ ಏನೂ ಮಾಡಲಿಲ್ಲ, ಬರೀ ಒಂದು ಪಾವ್ ಬಜ್ಜಿ ತಿಂದ ಅಷ್ಟೇ. ಶಶಾಂಕ್ ಮತ್ತು ನಿರಂಜನ್ ತಿನ್ನೋನು ಬಿಟ್ಟರೆ ತಿಂದುಬಿಡ್ತಾನೆ. ಹಂಗೂ ಹಿಂಗೂ ಮುಗಿಸ್ಕೊಂಡು ನಂಜುಗೂಡ್ ಬಾಯ್ ಹೇಳ್ಬಿಟ್ಟು ಸೀದಾ ಬೇಗೂರಿಗೆ ಬಂದ್ವಿ. ಮನೆಗೆ ಬಂದ್ವಿ. ಸ್ಟಾರ್ಟ್ ಆಗಿತ್ತು ಮ್ಯಾಚು ನೋಡಿ. ಪಂಜಾಬ್ ಚೆಚ್ಚದ ಕುಂತಿದ್ದಾರೆ, ನೋಡೋಣ ಪಂಜಾಬ್ ಗೆಲ್ಲುತ್ತೆ SRH ಗೆಲ್ಲುತ್ತೆ ಇವತ್ತು ಅಂತ. ನೋಡಿ ಬಂದ ತಕ್ಷಣ 4 ಹೊಡೆದ ಅಣ್ಣ ಸಿಂಗು. ನೋಡಿಲಿ. ಥ್ಯಾಂಕ್ ಯು ಗೈಸ್.